ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ಬಂದು ನಿಮ್ಗೇನೆ ರೀಕನ್ಸಿಲೇಷನ್ ಅಥವಾ ಕಾಂಟ್ಯಾಕ್ಟ್ ಆಗುತ್ತಾ ನಿಮ್ಮಿಬ್ಬರ ಮಧ್ಯದಲ್ಲಿ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರು ಸಪ್ರೇಷನ್ ಅಲ್ಲಿ ಇದ್ದಾರೆ ಅಂಡ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅವರ ವ್ಯಕ್ತಿ ಜೊತೆಲಿ ಅವರ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಆಗ್ತಾರ ಅಂಡ್ ಇವರಿಬ್ಬರ ಮಧ್ಯದಲ್ಲಿ ರೀಕನ್ಸಿಲೇಷನ್ ಬರುತ್ತಾ ತಿಳಿಸ್ಕೊಡಿ. ಓಕೆ, ಸಿ ಇಲ್ಲಿ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಅಂಡ್ ಕಂಪ್ಲೀಟ್ ಸಪರೇಷನ್ ಅಲ್ಲಿ ಇದ್ದೀರಲ್ಲ, ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ನಿಮ್ಮಲ್ಲಿ. ಓಕೆನಾ, ಇಲ್ಲಿ ಫ್ಯಾಮಿಲೀಸ್ ಇರ್ಬೋದು ನಿಮ್ಮನ್ನ ಒಂದು ಮಾಡ್ತಿರೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ನಿಮ್ಮನ್ನ ಒಂದು ಮಾಡ್ತಿರ್ಬೋದು. ಬಟ್ ಇಲ್ಲಿ ಇಬ್ರಲ್ಲಿ ಒಬ್ರಿಗೆ ಡೌಟ್ಸ್ ಅನ್ನೋದು ತುಂಬಾನೇ ಇದೆ. ಆಗುತ್ತಾ ಇಲ್ವಾ, ಅಥವಾ ಇವ್ರು ಇರ್ತಾರಾ ಇಲ್ವಾ, ಅಪೋಸಿಟ್ ಪರ್ಸನ್ ಮೇಲೆನೆ ತುಂಬಾ ಡೌಟ್ ಇರೋದ್ರಿಂದ ಇಲ್ಲಿ ಕಷ್ಟ ಆಗ್ತಾ ಇರೋದು ಇಲ್ಲಿ ಇಬ್ರಿಗೂ ರೀಕನ್ಸಿಲೇಷನ್ ಅನ್ನೋದು. ಬಟ್ ಡೆಫಿನೆಟ್ಲಿ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಇಬ್ರಲ್ಲಿ ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ. ಓಕೆನಾ, ಸ್ಪೈಯಿಂಗ್ ಎನರ್ಜಿ ಅನ್ನೋದು ತುಂಬಾನೇ ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾ ಥ್ರೂ ಇರ್ಬೋದು, ತುಂಬಾನೇ ಸ್ಪೈ ಮಾಡ್ತಿರೋದು. ಅನ್ನೆಸೆಸರಿ ಟ್ರಾಮಾ ಅನ್ನೋದನ್ನ ಇಟ್ಕೊಂಡ್ಬಿಟ್ಟಿದೀರಾ ನಿಮ್ಮ ಮೈಂಡ್ ಅಲ್ಲಿ. ಅಥವಾ ಇಬ್ರಿಗೂ ಇರ್ಬೋದು, ಸಡನ್ ಆಗಿ ಬ್ಲಾಕ್ ಮಾಡೋದು ಅಥವಾ ಅನ್ಬ್ಲಾಕ್ ಮಾಡೋದು, ಯಾವಾಗ್ಲೋ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಈ ತರ ಏನೋ ಒಂದು ಈ ತರ ಒಂದು ಗೇಮ್ ಅನ್ನೋದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ. ಓಕೆನಾ, ಸೊ ಇಲ್ಲಿ ಕೂತು ಒಂದು ಪ್ರಾಪರ್ ಕಮ್ಯುನಿಕೇಶನ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ನೀವಿಬ್ರು ಒಂದಾಗ್ತೀರಾ ಅಂಡ್ ಬ್ರೈಟ್ ಫ್ಯೂಚರ್ ಅನ್ನೋದು ಇದೆ ಇಲ್ಲಿ. ಸೊ ಇಲ್ಲಿ ಸ್ಟಕ್ ಎನರ್ಜಿ ಅನ್ನೋದು ಕಾಣ್ತಾ ಇರೋದ್ರಿಂದ ಅಂಡ್ ಒಬ್ರಿಗೆ ಇಲ್ಲಿ ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಮೋಟಿವೇಟ್, ಅವ್ರಿಗೆ ಅವ್ರು ಮೋಟಿವೇಟ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ ಅಂತಂದ್ರು ನಾನು ಬದುಕ್ತೀನಿ ಅನ್ನೋ ರೀತಿಲಿ ಒಂದು ಓವರ್ ಆಗಿ ಕಾನ್ಫಿಡೆನ್ಸ್ ತೋರಿಸ್ತಿರೋದು. ಅಂಡ್ ಇಲ್ಲಿ ಒಬ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರೋದು. ಯಾರಿಲ್ಲಿ ಮ್ಯಾನಿಫೆಸ್ಟೇಷನ್ ನ ಮಾಡ್ತಾ ಇದ್ದೀರಲ್ಲ, ಸೊ ಇಗ್ನೋರ್ ಮಾಡಿ. ನಿಮ್ಮ ಪರ್ಸನ್ ಥಾಟ್ಸ್ ನ ಇಗ್ನೋರ್ ಮಾಡಿ ನೀವು ಮ್ಯಾನಿಫೆಸ್ಟೇಷನ್ ನ ಮಾಡಿ ಅಂಡ್ ಲೆಟ್ ಗೋ ಮಾಡಿ ಆ ಥಾಟ್ಸ್, ಆ ಮ್ಯಾನಿಫೆಸ್ಟೇಷನ್ ನ. ಯಾಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಆಗ್ಲಿಲ್ವಲ್ಲ ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಏನೂ ಆಗೋದಿಲ್ಲ. ಅಂಡ್ ಇಲ್ಲಿ ಡೌಟ್ ಬೇಡ. ಈಗ ಏನೇ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಇನ್ ಏನಾದ್ರೂ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀರಿ, ಬಟ್ ಡೌಟ್ ಅನ್ನೋದು ಬೇಡ. ಅಂಡ್ ಅಪೋಸಿಟ್ ಪರ್ಸನ್ ಮೇಲೆ ಒಂದು ಕೈಂಡ್ ಆಗಿರ್ಬೇಕು, ಅಥವಾ ಮ್ಯೂಚುವಲಿ ಕೈಂಡ್ನೆಸ್ ಅನ್ನೋದು ಇಬ್ರಿಗೂ ಇಲ್ಲ ಇಲ್ಲಿ. ಓಕೆನಾ, ಸೊ ಹಾಗಾಗಿ ಬಟ್ ಇಲ್ಲಿ ಒಂದು ಮೂರನೇ ವ್ಯಕ್ತಿಗಳಿಂದ, ಯಾವ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತ ಫ್ರೆಂಡ್ಸ್ ಇರ್ಬೋದು, ಈ ರೀತಿಯಾದಂತ ವ್ಯಕ್ತಿಗಳ ಕಡೆಯಿಂದ ನೀವಿಬ್ರು ಒಂದಾಗೋ ಚಾನ್ಸಸ್ ತುಂಬಾನೇ ಇದೆ. ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸಮಥಿಂಗ್ ಈ ಸಿಚುವೇಶನ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಸ್ಟಕ್ ಎನರ್ಜಿ ಅಂತೂ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ. ಇಲ್ಲಿ ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಗಿಂತ ಕಾಂಪಿಟೇಷನ್ ಅನ್ನೋದೇ ಜಾಸ್ತಿ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಏನೋ ಮಾತಾಡ್ತಿರ್ತೀರಾ, ಇನ್ ಬಿಟ್ವೀನ್ ಯಾವ್ದೋ ಒಂದು ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ಏನಾದ್ರು ಜಗಳ ಆಯ್ತು ಅಂತಂದ್ರೆ
ನೀವು ಫಸ್ಟ್ ಹೋಗಿ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ರು ಬ್ಲಾಕ್ ಮಾಡ್ತಾ ಇದ್ರೆ ಇನ್ನೊಬ್ರು ಫೇಸ್ಬುಕ್ ಅಲ್ಲಿ ಹೋಗಿ ಬ್ಲಾಕ್ ಮಾಡಿರ್ತಾರೆ. ಈ ರೀತಿ ಕಾಂಪಿಟೇಷನ್ ಇರೋದ್ರಿಂದಾನೇ ಇಲ್ಲಿ ಯಾವುದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ. ಈಗೋ ಅನ್ನೋದು ಜಾಸ್ತಿ ಇದೆ ಇಲ್ಲಿ. ಸೊ ಇಬ್ಬರಿಗೂ ಅಷ್ಟೇ ಲವ್ ಅನ್ನೋದು ಇದೆ. ಸೊ ನೀವು ಅಲ್ಲಿ ಪ್ರೀತಿಯಿಂದ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಈಗೋ ಇಂದ ನೋಡಕ್ ಹೋದಾಗೆ, ಕಾಂಪಿಟೇಷನ್ ಮಾಡಕ್ ಹೋದಾಗ ಏನಾಗುತ್ತೆ, ಎಲ್ಲ ಸ್ಪಾಯಿಲ್ ಆಗುತ್ತೆ. ಓಕೆನಾ? ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ ಅಂಡ್ ಈ ರಿಲೇಶನ್ಶಿಪ್ ಬ್ಯಾಲೆನ್ಸ್ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡಿ ಫಸ್ಟ್. ಅಂಡ್ ಇಲ್ಲಿ ಇಬ್ರಲ್ಲಿ ಒಬ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ತುಂಬಾ ಡೀಪ್ ಆಗಿ ಹರ್ಟ್ ಕೂಡ ಆಗಿದ್ದೀರಾ, ನೀವು ಅಷ್ಟೇ, ನಿಮ್ಮ ವ್ಯಕ್ತಿನೂ ಅಷ್ಟೇ. ಬಟ್ ಸ್ಟಿಲ್ ಈಗೋ ಅನ್ನೋದು ಹೋಗಿಲ್ಲ. ಸೊ ಈ ತರ ವಿಚಾರಗಳಿಂದಾನೇ ಇಲ್ಲಿ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಇದನ್ನ ಪ್ರೋಗ್ರೆಸ್ ತಗೊಂಡ್ ಬರ್ಬೇಕು. ಈಗ ಆಲ್ರೆಡಿ ಕೆಲವರು ಪ್ರೋಗ್ರೆಸ್ ತಗೊಂಡ್ ಬಂದಿದ್ದೀರಾ ಇದನ್ನ. ಅಂಡ್ ಇಲ್ಲಿ ಅಟ್ಯಾಚ್ಮೆಂಟ್ ಗಿಂತ ಸೆಂಟಿಮೆಂಟ್ ಅನ್ನೋದು ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೀರಾ ಕೆಲವರು. ಸೊ ಹಾಗಾಗಿನು ಆ ಸೆಂಟಿಮೆಂಟ್ ಇದ್ರೂನು ಸಮ್ಟೈಮ್ಸ್ ಅದು ಈಗೋ ಆಗುತ್ತೆ, ಕಾಂಪಿಟೇಷನ್ ಬರುತ್ತೆ. ಈಗ ಏನಂತಂದ್ರೆ ನೀವು ಎಕ್ಸ್ಪ್ರೆಸ್ಸೇ ಮಾಡಿರೋದಿಲ್ಲ ನಿಮ್ಮ ಫೀಲಿಂಗ್ಸ್ ನ. ನಾನು ಈ ರೀತಿ ಇರ್ತೀನಿ ಅಥವಾ ನಂಗೆ ಈ ರೀತಿ ಬೇಕು ಅನ್ನೋದು. ಬಟ್ ನಿಮಗೆ ಏನಂತಂದ್ರೆ ನಿಮ್ಮ ಪಾರ್ಟ್ನರ್ ಅವ್ರಾಗವ್ರೆ ಎಲ್ಲದನ್ನು ತಿಳ್ಕೊಳ್ಬೇಕು ನಿಮ್ ಬಗ್ಗೆ ಅನ್ನೋ ಒಂದು ಈಗೋ. ಅಥವಾ ಅದನ್ನ ನೀವು ಬಾಯ್ ಬಿಟ್ಟು ಹೇಳಾದ್ರೂ ಅದು ನಡೆಯುತ್ತೆ, ಬಟ್ ಹೇಳೋದಿಲ್ಲ. ಅವರೇ ಎಲ್ಲ ಅರ್ಥ ಮಾಡ್ಕೊಂಡ್ ಬರ್ಬೇಕು. ಸೊ ಹೀಗಾಗಿನೇ ಇಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ ನಿಮ್ಮಿಬ್ಬರ ಮಧ್ಯದಲ್ಲೂ. ಬಟ್ ಇದು ಸರಿ ಹೋಗೋ ಚಾನ್ಸಸ್ ಇದೆ. ಯಾವಾಗ ನೀವು ಮೆಚೂರ್ ಆಗಿ ಥಿಂಕ್ ಮಾಡ್ತಿರಲ್ಲ ಆಗ ಸರಿ ಹೋಗುತ್ತೆ. ಓಕೆನಾ? ಬಟ್ ಪೇಷನ್ಸ್ ಬೇಕು ಇಲ್ಲಿ. ಅಂಡ್ ತುಂಬಾ ಡೆಪ್ತ್ ಆಗಿ ಈಗೇನೋ ಒಂದು ಜಗಳ ಬಂತು, ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಅಂತಂದ್ರೆ ತುಂಬಾ ಡೆಪ್ತ್ ಆಗಿ ಆ ವಿಚಾರಕ್ಕೆ ಹೋಗೋದಕ್ಕಿಂತ ಬೆಟರ್ ಆಗಿ ಅದನ್ನ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೋದು ಅಥವಾ ಅದನ್ನ ಬಗೆಹರಿಸ್ಕೊಳ್ಳೋದಿರ್ಬೋದು, ಈ ರೀತಿ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಓವರ್ ಆಲ್ ಈ ರೀಡಿಂಗ್ಗೆ ಫುಲ್ ಗೈಡೆನ್ಸ್ ಇದ್ದಂಗೆ ಇದೆ. ಓಕೆನಾ? ಯೂನಿವರ್ಸ್ ಇಲ್ಲಿ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಈ ಸಿಚುವೇಶನ್ ಅಂತೂ ಎಂಡ್ ಆಗೇ ಆಗುತ್ತೆ. ಅಂಡ್ ನೀವಿಬ್ರು ಕಾಂಟ್ಯಾಕ್ಟ್ ಬರ್ತೀರಾ ಅಥವಾ ನಿಮ್ಮ ವ್ಯಕ್ತಿ ಕಡೆಯಿಂದಾನೇ ನಿಮ್ಗೆ ಕಾಂಟ್ಯಾಕ್ಟ್ ಅನ್ನೋದು ಸಹ ಆಗ್ಬೋದು ಇಲ್ಲಿ. ಓಕೆನಾ? ಅಂಡ್ ನೆಕ್ಸ್ಟ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಐ ಥಿಂಕ್ ಇಬ್ರು ನೀವು ಪಾಠನ ಕಲಿತೀರಾ ಅನ್ಸುತ್ತೆ. ಈಗ ಒಬ್ರನ್ನೊಬ್ರಿಗೆ ಬಿಟ್ಟಿರೋದಕ್ಕಂತೂ ಆಗ್ತಿಲ್ಲ. ಈ ಕಾಂಪಿಟೇಷನ್ ಅನ್ನೋದನ್ನ ನಿಲ್ಸಿ ನೀವು ಮುಂದೆ ಹೋಗ್ತೀರಾ ಇಬ್ರು. ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಒಂದು ವಿತ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಅನ್ನೋದು ಕಾಣ್ತಾ ಇದೆ. ಸೊ ಇಲ್ಲಿ ವಿತ್ ಈಗೋ ಇಟ್ಕೊಂಡು ವಾಕವೇ ಮಾಡಿರೋರೆ ನಿಮ್ಮ ಲೈಫಿಗೆ ಬರ್ತಾರೆ, ಅಥವಾ ನೀವು ವಾಕವೇ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಲೈಫ್ ಇಂದ ನೀವೇ ಹೋಗ್ತೀರಾ ರೀಕನ್ಸಿಲೇಷನ್ಗೆ. ಅಥವಾ ಅವ್ರು ವಾಕವೇ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ಲಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ ರೀಕನ್ಸಿಲೇಷನ್ಗೆ. ಓಕೆನಾ? ಸಮಥಿಂಗ್ ನ್ಯೂ ಬಿಗಿನಿಂಗ್, ಆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಬಟ್ ಅಷ್ಟೇ ಪ್ರಾಪರ್ ಕಮ್ಯುನಿಕೇಶನ್ ಬೇಕು, ಈಗೋ ಅನ್ನೋದು ಇರಬಾರ್ದು. ಓಕೆನಾ? ನಿಯರ್ ಬೈ ಫ್ಯೂಚರ್ ನಲ್ಲಿ ಈ ಸಿಚುವೇಶನ್ಸ್ ಎಲ್ಲ ಎಂಡ್ ಆಗುತ್ತೆ. ಅಂಡ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಈ ರಿಲೇಶನ್ಶಿಪ್. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಡೆಫಿನೆಟ್ಲಿ ಇಲ್ಲಿ ಏನ್ ಈ ಡಿಸ್ಟರ್ಬೆನ್ಸ್ ಇದೆಯಲ್ವಾ, ಅದನ್ನ ಬಿಟ್ಬಿಡಿ. ಆ ಡಿಸ್ಟರ್ಬೆನ್ಸ್ ನ ಇಗ್ನೋರ್ ಮಾಡಿ. ಅಂಡ್ ಈ ಹೆಲ್ಪ್ಲೆಸ್ ಇಂದ ಹೋಪ್ಲೆಸ್ ಆಗ್ತಾ ಇದ್ದೀರಾ ನೀವು. ಬಿಕಾಸ್ ಯಾಕೆ ಅಂತಂದ್ರೆ ಅದ್ರ ಬಗ್ಗೆನೇ ಏನೋ ಒಂದು ಇನ್ ಡೆಪ್ತ್ ಥಿಂಕ್ ಮಾಡ್ತಾ ಇರ್ತೀರಾ. ನೀವು ಮಾಡೋ ದಿನಚರಿ ಕೆಲ್ಸಗಳನ್ನ ನೀವು ಮಾಡೋದಿಕ್ ಆಗ್ತಾ ಇಲ್ಲ. ಆ ರೊಟೀನ್ ನ ನೀವು ಕಂಪ್ಲೀಟ್ ಮಾಡ್ತಾ ಇಲ್ಲ. ಆ ಡೇದ್ ಏನ್ ಇರುತ್ತಲ್ಲ ಪೆಂಡಿಂಗ್ ಕೆಲಸ, ಅದು ನೆಕ್ಸ್ಟ್ ಡೇಗೆ ಹೋಗ್ತಾನೆ ಇದೆ. ಹಾಗಾಗಿ ನೀವೀಗ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಮ ಪರ್ಸನ್ ಏನೇನ್ ಮಾಡಿದ್ರು ಅಂತಲ್ಲ, ನಿಮ್ಮ ಲೈಫ್ ನಲ್ಲಿ ಏನ್ ಪೆಂಡಿಂಗ್ ಇದೆಯಲ್ಲ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತೀರಿ. ಈವನ್ ಅದು ಒಂದು ನಿಮ್ ಮನೆ ಕೆಲ್ಸಾನೇ ಇರ್ಬೋದು, ಆಯ್ತಾ. ಏನ್ ಪೆಂಡಿಂಗ್ ಇದೆ ಅದನ್ನ, ಅಥವಾ ನಿಮ್ ಸ್ಟಡೀಸ್ ಇರ್ಬೋದು, ನಿಮ್ಮ ಜಾಬ್ ವಿಚಾರದಲ್ಲಿ ಇರ್ಬೋದು, ಏನ್ ಪೆಂಡಿಂಗ್ ಇದೆ ಅದನ್ನ ಅಬ್ಸರ್ವ್ ಮಾಡಿ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ ಈ ಡಿಸ್ಟರ್ಬ್ ಇಂದ ಹೊರಗ್ ಬರ್ತೀರಾ. ಓಕೆನಾ. ಮೈಂಡ್ ಡೈವರ್ಟ್ ಅನ್ನೋದಾಗುತ್ತೆ. ಆಗ ನಿಮ್ಗೇನೋ ಒಂದ್ ಸಮಾಧಾನ ಸಿಗುತ್ತೆ. ಆಗ ಒಂದು ಕಂಪ್ಲೀಟ್ ಚೇಂಜಸ್ ಅನ್ನೋದನ್ನ ನೋಡ್ತೀರಾ. ನೀವು ಪೆಂಡಿಂಗ್ ವರ್ಕ್ಸ್ ನ ಕಂಪ್ಲೀಟ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆ ಗೈಸ್, ಇವತ್ತಿನ ಗೈಡೆನ್ಸ್ ಇಷ್ಟೇ. ಅಂಡ್ ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.